हूँ शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಜಾತಿವಾದಿ ಬಿಜೆಪಿ ಸರ್ಕಾರಕ್ಕೆ ಅನಾಗರಿಕ ಬಿಜೆಪಿ ಸರ್ಕಾರಕ್ಕೆ ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ವಿಶ್ವ ರತ್ನ ಅಂಬೇಡ್ಕರ್ ಅವರಿಗೆ जिंदाबाद जिंदाबाद डीएसएस जिंदाबाद 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 डीएसएस जिंदाबाद। ನಾವು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿವರೆಗೆ ಒಂದು ಧರಣಿ ಸತ್ಯಾಗ್ರಹ ಹಾಗೂ ಮೆರವಣಿಗೆ ಮುಖಾಂತರ ಈಗ ತಿಳಿಸಿದ ಡಿಸಿ ಆಫೀಸ್ ಎದುರಿಗೆ ನಾವು ತಲುಪಿದ್ದೇವೆ. ಕಾರಣ ಇಷ್ಟೇ ಬಂಧುಗಳೇ, ಈ ಒಂದು ಬಿಜೆಪಿ ಪಕ್ಷ ಇದೆಯಲ್ಲ, ಮಧುವಾದಿ ಮತ್ತು ಜಾತಿವಾದಿ ಪಕ್ಷ, ಇಲ್ಲಿ ಆ ಬಿಜೆಪಿ ಪಕ್ಷ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಜಾತಿಗಳ ಮಧ್ಯೆ ಹಾಗೂ ಸಮುದಾಯಗಳ ಮಧ್ಯೆ ಒಂದು ಜಗಳ ಹಚ್ಚಿ ಮೋಸ ಮಾಡುವಂಥದ್ದು ಬಿಜೆಪಿ ಒಂದು ಪಕ್ಷ ಅಂತ ಹೇಳ್ಬೋದು. ಯಾಕಂದರೆ ಇವನು ನಾರಾಯಣ ಸ್ವಾಮಿ ಛಲವಾದಿ ಅಲ್ಲ, ಇವನು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮದೇ ಒಬ್ಬ ದಲಿತ ನಾಯಕನಿಗೆ ಮಾತಾಡುವಂಥ ಕ್ಷುಲ್ಲಕ ರಾಜಕಾರಣಿ ಅಂದರೆ ಇವೊಬ್ಬ ಮನುವಾದಿ, ಯಾರು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ತೀವಿ. ಅದಕ್ಕೆ ಕೂಡಲೇ ಈ ಒಂದು ನಾರಾಯಣ ಮನುಸ್ವಾಮಿಯವರನ್ನು ಈ ಒಂದು ಇದ್ದ ಸ್ಥಾನದಿಂದ ಅವರನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ರಾಜ್ಯಪಾಲರು ಮಾಡಬೇಕು. ಇಲ್ಲಾಂದ್ರೆ ಇನ್ನೂ ನಾವು ದಿಟ್ಟವಾದಂಥ ಹೋರಾಟ ಮಾಡಬೇಕಾಗ್ತದೆ. ಈ ಒಂದು ನಮ್ದು ಹೆಂಗಿದೆ ಅಂದ್ರೆ ಸುಮ್ಮಂದಿದ್ದರೆ ಸುಲಿಗೆ ತಪ್ಪದು, ಬಂಡೆದ್ದರೆ ಗೆಲುವು ನಮ್ಮದು ಅನ್ನೋಂಥದ್ದೇ. ಯಾಕಂದ್ರೆ ಒಂದು ವಿಚಾರ ಹೇಳ್ತೀನಿ, ಬಾಬಾ ಸಾಹೇಬ್ ವಿಚಾರ ಚಾಕೂರ ಆಗ್ರಿ ಚೂರಿಯರೇ ಆಗ್ರಿ, ಆದ್ರೆ ಚಮಚಗಳ ಮಾತ್ರ ಆಗುವಂಥ ವಿಚಾರ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇದು ಒಬ್ಬ ಸ್ವಾಮಿ ನಾರಾಯಣ ಸ್ವಾಮಿ ಒಬ್ಬ ನಮ್ಮ ಚಮಚ ಆಗಿದ್ದಾನೆ. ಯಾಕಂದ್ರೆ ಬಾಬಾ ಸಾಹೇಬ್ ವಿಚಾರನಾಗ ದಲಿತರೆಲ್ಲ ಒಕ್ಕಟ್ಟಾಗಿ ನಮ್ಮದೇ ಆದಂಥ ಹೋರಾಟಕ್ಕೆ ಮುಂದೂಗಬೇಕನ್ನೋ ವಿಚಾರ ಇಟ್ಕೊಂಡಾಗ ಇವನೊಬ್ಬ ದಲಿತ ಆಗಿ ಚಮಚಾಗಿರಿ ಮಾಡ್ತಾ ಇದ್ದಾನೆ. ಆ ಒಂದು ಕಾರಣಕ್ಕೆ ಈ ಚಮಚ ಆಗಿರುವ ಚಾಕು ಚೂಕಿ ಏನೋ ಕಟ್ ಮಾಡೋಕೆ ಅದಕ್ಕೆ ಉಪಯೋಗ ಆಗ್ತದೆ. ಚಮಚಗಳು ಮಾತ್ರ ನಾವು ಆಗಬಾರ್ದು. ಯಾಕಂದ್ರೆ ಒಬ್ಬ ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಇವ್ರು ಹಿಂದೆ ಇದ್ಕೊಂಡೇ ಇವತ್ತಿನ ದಿವಸ ರಾಜಕೀಯದಲ್ಲಿ ಹೆಸರು ಕಳಿಸಿದಂಥವು ಯಾರೋ ನಾರಾಯಣ ಸ್ವಾಮಿ. ಇವತ್ತಿನ ದಿವಸ ಅವರಿಗೆ ಆ ಒಂದು ಮಂಥನಕ್ಕೆ ಒಂದು ಧಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಂತ ಹೊಲಸ ರಾಜಕಾರಣಿ ಇವತ್ತಿನ ದಿವಸ ನಾವು ರಾಜ್ಯದಂತೆ ನೋಡ್ತಾ ಇಲ್ಲ. ಆಮೇಲೆ ಇನ್ನೊಂದು ನೋಡ್ರಿ, ಎನ್ ರವಿಕುಮಾರ್ ಅವರು ಈಗ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನ ಪಾಕಿಸ್ತಾನದವರು ಅಂತ ಹೋಲಿಕೆ ಮಾಡ್ತಾ ಇದ್ದಾನೆ. ಅವರು ಯಾಕಂದ್ರೆ ಏನು ಫೌಜಿಯಾನ ಅವ್ರ ಹೆಸರು ಫೌಜಿ ಅನ್ನೋರು, ಅವರು ಪಾಕಿಸ್ತಾನದವರನ್ನು ಇಲ್ಲಿ ಬಿಟ್ಟು ಹೋಗ್ಬೇಕನ್ನೋ ವಿಚಾರ ಮಾಡ್ತಾರೆ. ಯಾಕಂದ್ರೆ ಅವರು ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಂದು ಸಮಾನತೆ ನೋಡುವಂಥದ್ದು ಡಿ ಸಿ ಅವರು, ಅವ್ರಿಗೆ ಸಹಿತ ಒಂದು ಎನ್ ರವಿಕುಮಾರ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರಿಂದ ಹಾಗೂ ರಾಷ್ಟ್ರಪತಿಯಿಂದ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಸ್ವಾರಿ ಕೇಳ್ಕೊತ. ಈಗ ನೋಡ್ರಿ, ಇವೆಲ್ಲಗಳ ವಿಚಾರ ಅಷ್ಟೇ. ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ನಮ್ಮ ದಲಿತ ನಾಯಕ ಅಲ್ಲ, ಇದು ಸಮತಾವಾದ ಒಂದು ನಾಯಕ. ಆ ಒಂದು ವಿಚಾರ ಇಟ್ಕೊಂಡು ಅವರೇನು ಉದ್ದೇಶಪೂರ್ವಕವಾಗಿ ಬಿಜೆಪಿ ಏನು ಪಕ್ಷದವರು ಇವು ನಮ್ಮ ದಲಿತ ಸಮುದಾಯದವನೇ ಆಗಿದ್ರು, ಚಮಚ ಆಗಿರೋಂಥ ಒಬ್ಬ ಮನುವಾದಿ ನಾರಾಯಣ ಸ್ವಾಮಿಯನ್ನು ಇಟ್ಕೊಂಡು ಆಟ ಆಡತ್ತಾರ. ಇದನ್ನ ಆಟ ಆಡೋದು ಬಿಡ್ರಿ. ಅಕಸ್ಮಾತ್ ಆಟ ಆಡೋದು ಬಿಡ್ಲಿಕ್ಕಂದ್ರೆ ಇದು ಜಸ್ಟ್ ನಿಮ್ಗೆ ಒಂದು ಜಸ್ಟ್ ಶಾಂಪಲ್ ಹೋರಾಟ. ಇನ್ನೂ ಒಂದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗತ್ತೆ ಎಚ್ಚರಿಕೆ ನೀಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. ಕೋಮುವಾದಿ ಬಿಜೆಪಿ ಪಕ್ಷ ಇವತ್ತು ತನ್ನ ನೈತಿಕತೆಯನ್ನ ಮಾತನಾಡುವುದರ ಮೂಲಕ ತೋರಿಸಿಕೊಳ್ತಾ ಇದೆ. ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ಮಾತನಾಡಬಾರದು ಅನ್ನುವಂಥ ವಿವೇಚನೆ ಇದ್ರೂ ಕೂಡ ಇವತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡತಕ್ಕಂಥ ವ್ಯಕ್ತಿಗಳು ಆ ಪಕ್ಷದಲ್ಲಿ ಇದ್ಕೊಂಡು ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರ ಏಳಿಗೆಯನ್ನ ಸಹಿಸದೆ ಇವತ್ತು ಅಸಂವಿಧಾನಿಕ ಪದವನ್ನ ಬಳಕೆ ಮಾಡುವುದರ ಜೊತೆಗೆ ಅವರಿಗೆ ಅವರ
ಹಕ್ಕುಚ್ಯುತಿಗೆ ಮಸಿ ಬಳಿತಕ್ಕಂತ ಕೆಲಸವನ್ನ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅಂತ ಕುತಂತ್ರಿಗಳು ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳ ಕಾಲ ಇದೇ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲ ರೀತಿ ಬೆಳೆದು ಇವತ್ತು ಏನು ನಮ್ಮ ಹಳ್ಳಿ ಭಾಷೆಯಲ್ಲಿ ಅಂತೀವಿ ಉಂಡು ಮನೆಯ ಜಂತಿ ಎಣಿಸಕ್ಕಂತ ಕೆಲಸವನ್ನ ಇವತ್ತು ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆ ಪಕ್ಷದ ನೇತಾರರಲ್ಲಿ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ತಾವು ವಿರೋಧ ಪಕ್ಷದ ಪ್ರತಿಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀರಿ. ತಾವು ತಮ್ಮ ಸ್ವಚ್ಛ ಬಾಯಿಯಿಂದ ಹೊಲಸು ಪದಗಳನ್ನು ಮಾತನಾಡುವುದನ್ನು ಇವತ್ತು ಇಲ್ಲಿಗೆ ನಿಲ್ಲಿಸಬೇಕು. ಯಾಕಂತ ಕೇಳಿದ್ರೆ ಈ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥವ್ರು, ದಲಿತರಿಗೆ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಯಾವಾಗಲೂ ಮರಿಬಾರ್ದು. ಯಾಕೆಂತಂದ್ರೆ ತಮ್ಮ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ತಮಗೆ ಗೊತ್ತಿದಾವೋ ಇಲ್ವೋ ಗೊತ್ತಿಲ್ಲ. ತಾವು ತಮ್ಮ ಬಾಯಿಯಿಂದ ಹೊಲಸು ಪದಗಳನ್ನು ಏನು ಬಳಕೆ ಮಾಡ್ತಾ ಇದ್ದೀರಿ, ದಯಮಾಡಿ ಎನ್ ರವಿಕುಮಾರ್ ಅವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಆ ಪದ ಬಳಕೆಯನ್ನ ಕಡಿಮೆ ಮಾಡಿಕೊಳ್ಬೇಕು. ಮಾನ್ಯ ಘನವೆತ್ತ ರಾಜ್ಯಪಾಲರಲ್ಲಿ ಈ ಪ್ರತಿಭಟನೆ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂತಹ ಕುತಂತ್ರಿಗಳನ್ನ ವಿಧಾನ ಪರಿಷತ್ನಿಂದ ತಾವು ವಜಾ ಮಾಡಬೇಕು. ಆ ಬಿಜೆಪಿಯ ರಾಜ್ಯಾಧ್ಯಕ್ಷರಲ್ಲಿ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಇಂತಹ ಕುತಂತ್ರಿಗಳು ನಿಮ್ಮ ಪಕ್ಷದಲ್ಲಿ ಇದ್ದಿದ್ದೇ ಆದರೆ ನಿಮ್ಮ ಪಕ್ಷಕ್ಕೂ ಕೂಡ ಧಕ್ಕೆ ಆಗ್ತದೆ. ದಯಮಾಡಿ ಇಂತಹ ಕುತಂತ್ರಿಗಳನ್ನ ತಾವು ಹೊರಗಡೆ ಹಾಕಬೇಕು ಅಂತೇಳಿ ನಮ್ಮ ಪ್ರತಿಭಟನೆ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇಂತಹ ಅಸಂಬದ್ಧ ಹೇಳಿಕೆಗಳನ್ನ ತಾವು ನಿಲ್ಲಿಸಿ ಒಂದು ಒಳ್ಳೆಯ ವಿಚಾರವನ್ನ ತಾವು ಜನರಿಗೆ ಕೊಡಬೇಕು. ತಾವು ಒಂದು ರಾಜ್ಯದ ಪ್ರತಿನಿಧಿಗಳಾಗಿ ಮುಂದುವರಿತಾ ಇದ್ದೀರಿ. ತಮ್ಮ ಭಾಷೆಗಳ ಮೇಲೆ ಹಿಡಿತಾ ಇರಬೇಕು, ಆ ಮಾತಿನ ಮೇಲೆ ಬದ್ಧತೆ ಇರಬೇಕು. ರಾಜ್ಯದ ಜನ ನೋಡ್ತಾ ಇದೆ ತಾವೇನು ಮಾತಾಡ್ತಾ ಇದ್ದೀರಿ ಅಂತೇಳಿ. ತಮಗೆ ನಾಚಿಕೆ ಆಗುವುದಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಘನವೆತ್ತ ರಾಜ್ಯಪಾಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂತಹ ಕಿಡಿಗೇಡಿಗಳನ್ನ ತಾವು ಅಮಾನತು ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ಕೇಳಿಕೊಂಡು ನನ್ನ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಆಚಾರಗಳನ್ನ ತಿಳಿದೇ ಇರತಕ್ಕಂತ ಒಂದು ಘಟನೆ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಆ ಒಂದು ಮಾತನ್ನ ತಾವು ಅರಿತುಕೊಂಡು ಮಾತನಾಡಬೇಕಾಗಿತ್ತು. ಯಾರು? ಮನುವಾದಿ ನಾರಾಯಣಸ್ವಾಮಿ ಹಾಗೂ ಎನ್ ರವಿಕುಮಾರ್ ಅವರು. ನಮ್ಮನ್ನ ನಾವು ಗೌರವಿಸುವುದನ್ನ ನಾವು ಮೊದಲು ಕಲಿಬೇಕು ಅಂತಕ್ಕಂಥ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದನ್ನು ಬಹುಶಃ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಡೀತಕ್ಕಂಥ ಒಬ್ಬ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಅವರ ಈ ಕರ್ನಾಟಕ ರಾಜ್ಯದ ಗಣ ಸರ್ಕಾರದ ಒಬ್ಬ ಮಂತ್ರಿ ಅವರಿಗೆ ಇವತ್ತು ಒಂದು ಅಸಂಬದ್ಧವಾದ ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ. ಬಹುಶಃ ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನದ ಒಂದು ಹಕ್ಕ ಇರಲಿಲ್ಲ ಅಂತಂದ್ರೆ ನಿನಗೆ ಮಾತಾಡಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಆದರೆ ಇವತ್ತು ಒಂದು ಬಿಜೆಪಿಯ ಒಂದು ಕೋಮುವಾದಿ ಒಂದು ಪಕ್ಷದ ಒಂದು ಚೀಲ ಆಗಿ, ಒಂದು ಪಕ್ಷದ ಒಂದು ಗುಲಾಮನಾಗಿ ಇವತ್ತು ನೀನು ಚೀತ ಆಗಿ ಇದ್ದೀಯಾ. ನೀನು ಅದನ್ನ ಚೀತವನ್ನು ಇಟ್ಟುಕೊಂಡು ಇವತ್ತು ಒಬ್ಬ ಶ್ರೇಷ್ಠ ನಾಯಕರಿಗೆ ಒಂದು ಚ್ಯುತಿ ತರ್ತಕ್ಕಂಥ ಒಂದು ಮಾತನಾಡಿದ್ದೀಯ ಅಂತಂದ್ರೆ ನೀನು ಒಬ್ಬ ಒಂದು ವಿಧಾನ ಪರಿಷತ್ತದ ಒಂದು ಸಚೇತನಾಗಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆ ಒಂದು ಘನತೆಗೆ ಒಂದು ಅಗೌರವವನ್ನು ಮಾಡಿದ್ದೀಯಾ. ಆ ಒಂದು ಹುದ್ದೆಯಲ್ಲಿ ನೀನು ಇರ್ಲಿಕ್ಕೆ ನೀನು ಅಯೋಗ್ಯ ಇದೆಯಾ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಇವತ್ತು ನಿನ್ನನ್ನ ವಜಾಗೊಳಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯಪಾಲರಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾರಾಯಣ ಸಾಹೇಬನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳು ಅತ್ಯಂತ ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಒಂದು ಸಮಾನತೆಯನ್ನು ಕೊಡ್ತಕ್ಕಂತ ಒಬ್ಬ ದಕ್ಷ ಜಿಲ್ಲಾಧಿಕಾರಿಗಳಿಗೆ ನೀನು ಪಾಕಿಸ್ತಾನದಿಂದ ಬಂದೀಯ ಅಂತ ಹೇಳಿ ನೀನು ಈ ರೀತಿಯಾಗಿ ಅವರಿಗೂ ಕೂಡ ನೀನು ಒಂದು ಅಶ್ಲೀಲವಾದಂತ ಮಾತನ್ನು ಮಾಡಿದೀಯ.
ನೀನು ಏನಾದರೂ ನಿನ್ನಲ್ಲಿ ನೈತಿಕತೆ ನಿನ್ನಲ್ಲಿ ಏನಾದರೂ ಇದ್ರೆ ನೀನು ಕೂಡಲೇ ನಿನ್ನ ಹುದ್ದೆಯನ್ನ ತ್ಯಜಿಸಿ ನೀನು ಸುಮ್ಮನೆ ನಿನ್ನ ಮನೆಯಲ್ಲಿ ನೀನು ಇರಬೇಕು. ಇವತ್ತು ಗುಲಾಮಗಿರಿಯಿಂದ ನೀನು ಯಾರಿಗಾದರೂ ಒಂದು ಈ ಇಡೀ ರಾಜ್ಯದ ಒಂದು ಸಮಾಜದ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನೀನು ಅಸಂಬದ್ಧವಾಗಿ ಒಂದು ಸಣ್ಣ ಒಂದು ಅವರಿಗೆ ಕಳಂಕ ತರ್ತಕ್ಕಂಥ, ಮಸಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ಯಾ. ನೀನು ಇಲ್ಲಿಗೆ ನೀನು ಬಿಟ್ರೆ ಸರಿ. ಇನ್ನೇನಾದ್ರೂ ನಿನ್ನ ಈ ರೀತಿಯಾಗಿ ಮುಂದೆ ಮಾಡ್ತಕ್ಕಂಥ ನಮ್ಮ ರಾಷ್ಟ್ರೀಯ ನಾಯಕರಿಗೆ ನೀನು ಮುಂದೆ ವರ್ಷಿದ್ದೆ ಆದ್ರೆ ನಿನ್ನನ್ನ ವಿಧಾನಸಭೆಯಿಂದ ಹೊರಗೆ ತರತಕ್ಕಂಥ ಒಂದು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಹೋರಾಟಕ್ಕೆ ಹಮ್ಮಿಕೊಳ್ಳಲಾಗಿದ್ದು, ಈ ಹೋರಾಟದ ನೇತೃತ್ವ ವಹಿಸಿದಂತ ಜಿಲ್ಲಾ ಸಂಚಾಲಕರಾದಂಥ ಸಿದ್ದು ರಾಯಣ್ಣ ಅವರಿಗೆ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ರಮೇಶ್ ದರ್ನಾಕರ್ ಅವರಿಗೆ, ತಾಲೂಕಾ ಸಂಚಾಲಕರಾದಂಥ ಶಿವು ಅವರಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿಯ ಹೋರಾಟ ಮಿತ್ರರಿಗೆ, ಮಾಧ್ಯಮ ಸ್ನೇಹಿತರಿಗೆ ಮತ್ತು ಇಲೆಕ್ಟ್ರಾನಿಕ್ ಮೀಡಿಯಾದ ಬಂಧುಗಳೇ, ಇವತ್ತು ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ಒಂದು ನೇತೃತ್ವದ ಸಂಘಟನೆ ಏನು ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಮನೋವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಖಂಡಿಸಿ ಇವತ್ತು ಒಂದು ಸಾಂಕೇತಿಕ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದು, ಈ ಹೋರಾಟದಲ್ಲಿ ಪಾಲ್ಗೊಂಡಂತ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕರಾದಂತ ಪ್ರಶಾಂತ್ ಜೆಂಡೆ ಅವರು ಈ ಹೋರಾಟ ಕುರಿತು ಒಂದೆರಡು ಮಾತಾಡಬೇಕೆಂದು ಅವ್ರಲ್ಲಿ ಕೇಳ್ಕೊತಾ ಇದ್ದೇವೆ. ಜಿಂದಾಬಾದ್ ಜಿಂದಾಬಾದ್, ಬಿಜೆಪಿ ಪಕ್ಷಕ್ಕೆ, ಮನುವಾದಿ ನಾರಾಯಣ ಸ್ವಾಮಿಗೆ. ಜಿಲ್ಲಾ ಶಾಖೆ ವಿಜಯಪುರ, ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಭವನ ಬೆಂಗಳೂರು ಸನ್ಮಾನ್ಯರೇ, ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ವಿಷಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನಾಯಕರ ಏಳಿಗೆಯನ್ನು ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ಬಿಜೆಪಿಯ ಚಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ MLC ಇವರು ಬಳಸಿರುವ ಕೀಳು ಮಟ್ಟದ ಭಾಷೆಯನ್ನು ಖಂಡಿಸಿ ಇವರ ವಿಧಾನ ಪರಿಷತ್ ಸದಸ್ಯವನ್ನು ರದ್ದುಪಡಿಸುವ ಒತ್ತಾಯಿಸಿ ಮನವಿ. ಪ್ರಸ್ತುತ ಕರ್ನಾಟಕ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ, ಜನಪರ, ಜೀವನಪರ ಚಿಂತನೆಯುಳ್ಳ ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮನುವಾದಿ, ಬಿಜೆಪಿ, RSS ಕೋಮುವಾದಿ ಸಂಘ ಪರಿವಾರದವರನ್ನು ವಿಧಾನಸೌಧ ಒಳಗೆ ಹಾಗೂ ಹೊರಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ. ಇದುವರೆಗೆ ಪ್ರಿಯಾಂಕಾ ಖರ್ಗೆ ಅವರು ಸಾರ್ವಜನಿಕ ಕೇಳಿರುವ ಸಂವಿಧಾನಬದ್ಧ ಸೈದ್ಧಾಂತಿಕ ಪ್ರಶ್ನೆಗೆ ಉತ್ತರ ನೀಡುವ ನೈತಿಕ ಸಾಮರ್ಥ್ಯವಿಲ್ಲದ ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿ. ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ದಿಟ್ಟತನದ ಎದುರು ಸೋತು ಸುಣ್ಣವಾಗಿ ಮಂಡಿ ಊರಿ ಕುಳಿತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ, ಬಿಜೆಪಿ, RSS ಮತ್ತು ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮಗಿರಿಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಗೀತ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ದಲಿತ ಮನುವಾದಿಗಳಲ್ಲಿ ಒಬ್ಬರಾಗಿರುವ ಅಂಬೇಡ್ಕರ್ ದ್ರೋಹಿ ದಲಿತ ಸಮುದಾಯದ ವಂಚಕ ಚಲವಾದಿ ಅಲ್ಲವ ಮನುವಾದಿ ನಾರಾಯಣಸ್ವಾಮಿ ಎಂಬ ನೀಚನನ್ನು ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹೇಳಿಕೆಯನ್ನು ಕೂಡಿಸುತ್ತದೆ. ಇದನ್ನು ಸ್ವಾಭಿಮಾನಿ ಅಂಬೇಡ್ಕರ್ ವಾದ ಸಮುದಾಯವು ಎಂದಿಗೂ ಕ್ಷಮಿಸುವುದಿಲ್ಲ. ಮನುವಾದಿಗಳ ಮನೆಹಾಳ ನೀಚ ಪ್ರವೃತ್ತಿಯನ್ನು ಖಂಡಿಸುತ್ತದೆ. ಸದನದಲ್ಲಿ ನಾಡಿನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಸಾಮುದಾಯಿಕ ಸಮಸ್ಯೆಗಳು ಹಾಗೂ ದಲಿತರ ಮೇಲಿನ ದೌರ್ಜನ್ಯಗಳ ಬಗೆಗೆ ಗಂಭೀರವಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳದ ಮನುವಾದಿ ನಾರಾಯಣಸ್ವಾಮಿ ಬಿಜೆಪಿ, RSS ಎಂಜಲ್ಗೆ ಆಸೆಪಟ್ಟು ಅಸಂವಿಧಾನಿಕವಾಗಿ ವರ್ತಿಸುತ್ತಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಘನ ಉದ್ದೇಶವೂ ಇಲ್ಲದ ಸಣ್ಣ ಪುಟ್ಟ ನೆಪ ಇಟ್ಟುಕೊಂಡು ಕಲಬುರಗಿಗೆ ಬಂದು ಖರ್ಗೆ ಅವರನ್ನು ನಿಂದಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಇದಲ್ಲದೆ ಖರ್ಗೆ ಕುಟುಂಬದ ವಿರುದ್ಧ ಸುಳ್ಳು ಆಪಾದನೆ ಹೊರಿಸುವ ಮೂಲಕ ಸಾಮಾಜಿಕ ತಪ್ಪು ಸಂದೇಶವನ್ನು ನೀಡುತ್ತಾ ಕಲ್ಯಾಣ ಕರ್ನಾಟಕ ಭಾಗದ ಜನರಲ್ಲಿ ಸಮುದಾಯಗಳಲ್ಲಿ ವಿಷ ಬೀಜ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಇವರ ಈ ಸಮಾಜಘಾತುಕತನವನ್ನು ತೀವ್ರವಾಗಿ ವಿರೋಧಿಸುತ್ತೇವೆ. ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರನ್ನು ನಾಯಿಗೆ ಹೋಲಿಕೆ ಮಾಡಿ
ಸಾರ್ವಜನಿಕವಾಗಿ ಖರ್ಗೆ ಅವರ ವ್ಯಕ್ತಿತ್ವ ಧಕ್ಕೆ ತಂದಿರುವ ಮನುವಾದಿ ನಾರಾಯಣಸ್ವಾಮಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲು ಸಮುದಾಯವನ್ನು ಚಿಂತಿಸುತ್ತಿದೆ. ವಿರೋಧ ಪಕ್ಷ ನಾಯಕರೆನಿಸಿಕೊಂಡಿರುವ ಮನುವಾದಿ ನಾರಾಯಣಸ್ವಾಮಿ ಸಂವಿಧಾನಬದ್ಧ ಹುದ್ದೆಗೆ ಚ್ಯುತಿ ತರುವ ರೀತಿಯಲ್ಲಿ ನಡೆದುಕೊಳ್ಳುವುದು ಆ ಹುದ್ದೆಯ ಘನತೆಗೆ ಧಕ್ಕೆ ತರುವ ಕಾರಣ ವಿಧಾನ ಪರಿಷತ್ ಸದಸ್ಯದಿಂದ ಹಾಗೂ ವಿರೋಧ ಪಕ್ಷ ನಾಯಕ ಸ್ಥಾನದಿಂದ ಅವರನ್ನು ಈ ಕೂಡಲೇ ವಜಾಗೊಳಿಸಬೇಕೆಂದು ನಾಗರಿಕ ಹೋರಾಟ ಸಮಿತಿ ಒತ್ತಾಯಿಸುತ್ತದೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಡೆದ ಪ್ರತಿಭಟನಾ ರ್ಯಾಲಿ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿ ಹಾಗೂ ಪಾಕಿಸ್ತಾನ ಬಂದವರಂತೆ ಕಾಣುತ್ತದೆ ಎಂದು ಗೌರವದಿಂದ ಸಂವಿಧಾನಿಕ ಪದವನ್ನು ಬಳಸಿ ಜನರ ಮತ್ತು IAS ಅಧಿಕಾರಿಗಳ ಕಂಗೆಣಿಗೆ ಗುರಿಯಾಗಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ N. ರವಿಕುಮಾರ್ ಹೇಳಿಕೆಯನ್ನು ನಾಗರಿಕ ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಒಳ್ಳೆಯ ಆಡಳಿತಗಾರರಾದ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ ವಿರುದ್ಧ ಅವಮಾನಕಾರಿ ಹೇಳಿಕೆ ನೀಡಿದ್ದಾರೆ. ಹೇಳಿಕೆ ನೀಡಿದ ಪ್ರಕರಣದಲ್ಲಿ ಕ್ಷಮೆ ಯಾಚಿಸುವಂತೆ ಹೈಕೋರ್ಟ್ ತಾಕೀತು ಮಾಡಿದೆ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಇಂಥ ನಡವಳಿಕೆ ಸರಿಯಲ್ಲ. ಈ ಕೂಡಲೇ ಇವರನ್ನು MLC ಸ್ಥಾನದಿಂದ ವಜಾಗೊಳಿಸಬೇಕೆಂದು ನಾಗರಿಕ ಹೋರಾಟ ಸಮಿತಿ ಹಾಗೂ DSS ಒತ್ತಾಯಿಸುತ್ತದೆ. ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಹೆಸರಿಗೆ ವ್ಯಕ್ತಿತ್ವ ಕುಟುಂಬಕ್ಕೆ ಧಕ್ಕೆ ತಂದಿರುವ ಸಮುದಾಯ ಹಾಗೂ ಸಮಾಜಕ್ಕೆ ತಪ್ಪು ಸಂದೇಶ ನೀಡುತ್ತಿರುವ ಮನುವಾದಿ ಛಲವಾದಿ ನಾರಾಯಣಸ್ವಾಮಿ ಮತ್ತು N. ರವಿಕುಮಾರ್ ಹಾಗೂ ಬಿಜೆಪಿ ಹಾಗೂ RSS ನಡೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ 10/6/2020 ಮಂಗಳವಾರ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಮಾ ಮೆರವಣಿಗೆಯಲ್ಲಿ ಬಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರಿಗೆ ಬರೆದ ಮನವಿಯನ್ನು ಸಲ್ಲಿಸಲಾಗುತ್ತದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಶ್ರೀ ಸಿದ್ದು ರಾಯಣ್ಣವರು ಜಿಲ್ಲಾ ಸಂಚಾಲಕರು DSS ವಿಜಯಪುರ, ಮಾಂತಿ ಸಾಸ್ಪಾಳ್ರವರು ಜಿಲ್ಲಾ ಮುಖಂಡರು ವಿಜಯಪುರ ಹಾಗೂ ರಮೇಶ್ ದರ್ನಾಥ್ ಜಿಲ್ಲಾ ಸಂಚಾಲಕರು ಇದರೊಂದಿಗೆ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಮನವಿ ಪತ್ರವನ್ನು ಕೊಟ್ಟಿದ್ರಿ. ಇದನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ.